ಅದು ಕರಾವಳಿಯ ಕಾರಣಿಕದ ದೈವಸ್ಥಾನ. ಇಲ್ಲಿ 8 ದಿನ ಜಾತ್ರೋತ್ಸವ ನಡೆಯುತ್ತೆ. ಇಲ್ಲಿನ ಬಾವಿಯ ನೀರಿಗೆ ವಿಷವನ್ನೇ ಶಮನಗೊಳಿಸುವ ಶಕ್ತಿ ಇದೆ ಎನ್ನುವ ನಂಬಿಕೆ ಭಕ್ತರದ್ದು. ಹೀಗಾಗಿ ಜಾತ್ರಾ ಸಂದರ್ಭದಲ್ಲಿ ದೂರ ದೂರದ ಊರುಗಳಿಂದ ಬಂದು ಭಕ್ತರು ಬಾವಿ ತೀರ್ಥವನ್ನ ಕೊಂಡೊಯ್ಯುತ್ತಾರೆ. ಸಾಲು ಸಾಲಾಗಿ ಬರುತ್ತಿರುವ ಭಕ್ತರು, ದೇವರಿಗೆ ವಿಶೇಷ ಪೂಜೆ, ಕ್ಷೇತ್ರದ ಬಾವಿಯ ನೀರಿಗಾಗಿ ಮುಗಿಬಿದ್ದ ಜನ. ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಶಿರಬೂರು ಎಂಬಲ್ಲಿರುವಂತಹ ಶ್ರೀ ಕೊಡಮಣಿತ್ತಾಯ ದೈವಸ್ಥಾನದ ಜಾತ್ರೆಯ ದೃಶ್ಯ. ಶಿರಬೂರು ಜಾತ್ರೆಗೆ ಭಕ್ತ ಸಾಗರ, ಕ್ಷೇತ್ರದ ಬಾವಿಯ ನೀರಿಗಾಗಿ ಮುಗಿಬಿದ್ದ ಜನ. ಕರಾವಳಿ ಸದ್ಯ ದೈವಸ್ಥಾನಗಳಲ್ಲಿ ಜಾತ್ರೆಗಳ ಸಂಭ್ರಮ. ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಸಿದ್ಧ ಜಾತ್ರೆ ಅಂದ್ರೆ ಅದು ಶಿವರೂರು ಜಾತ್ರೆ. ಆದ್ದರಿಂದ ವಾರ್ಷಿಕ ಜಾತ್ರಾ ಮಹೋತ್ಸವದ 8 ದಿನಗಳ ಕಾಲ ನಡೆಯಲಿದ್ದು ಲಕ್ಷಾಂತರ ಮಂದಿ ಕ್ಷೇತ್ರಕ್ಕೆ ಆಗಮಿಸುತ್ತಾರೆ. ಶಿವರೂರು ಕ್ಷೇತ್ರದ ಬಾವಿಯ ನೀರು ಹಾಗೂ ಮಣ್ಣಿಗೆ ವಿಶೇಷ ಮಹತ್ವವಿದೆ. ಇಲ್ಲಿನ ಬಾವಿಯ ನೀರಿಗೆ ವಿಷವನ್ನೇ ಶಮನಗೊಳಿಸುವಂತಹ ಶಕ್ತಿ ಇದೆ ಎಂಬ ನಂಬಿಕೆ ಈಗಲೂ ಕೂಡ ಬಲವಾಗಿದೆ. ಆದ್ದರಿಂದ ಜಾತ್ರೆಗೆ ಬಂದವರೆಲ್ಲರೂ ಕೂಡ ಬಾವಿಯ ನೀರು ಹಾಗೂ ಕ್ಷೇತ್ರದ ಮಣ್ಣನ್ನ ತಮ್ಮೊಂದಿಗೆ ತೆಗೆದುಕೊಂಡು ಹೋಗ್ತಾರೆ. ಸ್ಥಳೀಯ ವೈದ್ಯರಾದ ತ್ಯಾಂಪಣ್ಣ ಶೆಟ್ಟಿ ತಮ್ಮಲ್ಲಿದ್ದಂತಹ ವಿಷ ಹೀರುವ ಕಲ್ಲನ್ನ ಲೋಕದ ಜನತೆಯ ಒಳಿತಿಗಾಗಿ ಶಿವರೂರು ಕ್ಷೇತ್ರದ ಬಾವಿಗೆ ಹಾಕಿದ್ರಂತೆ. ಹಾಗಾಗಿ ಇಲ್ಲಿನ ಬಾವಿಯ ನೀರಿಗೆ ವಿಶೇಷಮನಕಾರಿ ಶಕ್ತಿ ಅಂತ ಹೇಳಲಾಗ್ತಿದೆ. ತೀರ್ಥ ಪ್ರಸಾದ ಏನು ಅಂತ ಹೇಳಿದ್ರೆ, ಕೆಲವು ಹೊಟ್ಟೆಯಲ್ಲಿ ಹುಣ್ಣುಗಳು, ಮದ್ದು ಬಿದ್ದಿದ್ರೆ, ಎಲ್ಲ ಮುಖದಲ್ಲಿ ಕಳೆ ಇದ್ರೆ ಆ ದೇವರಲ್ಲಿ ಪ್ರಾರ್ಥನೆ ಮಾಡಿ ಆ ತೀರ್ಥನ ತೆಗೆದುಕೊಂಡ್ರೆ ಎಲ್ಲ ಸರಿಯಾಗುತ್ತೆ. ಏನು ಕಾಯಿಲೆ ಏನೇ ಇರಲಿ, ದೇವ್ರ ಮುಂದೆ ಯಾವುದೂ ಇಲ್ಲ. ದೇವರೇ ಮೇನ್ ವೈದ್ಯರು, ಡಾಕ್ಟರ್ ಗಿಕ್ಟರಲ್ಲ. ಮತ್ತೆ ಫಸ್ಟ್ ದೇವ್ರದ್ದು ತೀರ್ಥ ಯಾವ ತರ ನಾವು ತಕೊಳ್ತೀವಿ ಆ ಭಕ್ತಿಯಲ್ಲಿ ನಮ್ದೇನಿದ್ರೆ ಸಹ ಅದು ವಾಸಿಯಾಗಿದೆ. ಆ ತೀರ್ಥದಿಂದ ಎಂತ ಕಾಯಿಲೆಗಳು ಸಹ ಗುಣವಾಗಿದೆ ಅಂತ ನಾನು ಕೇಳಿದ್ದೀನಿ. ಒಟ್ನಲ್ಲಿ ಈಗಲೂ ಕೂಡ ಇಲ್ಲಿ ಲಕ್ಷ ಮಂದಿ ಸೇರ್ತಾರೆ. ಇಲ್ಲಿನ ಬಾವಿಯ ನೀರು ಹಾಗೂ ಮಣ್ಣಿನ ಪವಿತ್ರತೆ ದೈವಗಳ ಕಾರ್ಣಿಕವೇ ಕಾರಣ ಎಂಬುದರಲ್ಲಿ ಯಾವುದೇ ಸಂಶಯವಿಲ್ಲ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆಗೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಅದು ಕರಾವಳಿಯ ಕಾರಣಿಕದ ದೈವಸ್ಥಾನ. ಇಲ್ಲಿ 8 ದಿನ ಜಾತ್ರೋತ್ಸವ ನಡೆಯುತ್ತೆ. ಇಲ್ಲಿನ ಬಾವಿಯ ನೀರಿಗೆ ವಿಷವನ್ನೇ ಶಮನಗೊಳಿಸುವ ಶಕ್ತಿ ಇದೆ ಎನ್ನುವ ನಂಬಿಕೆ ಭಕ್ತರದ್ದು. ಹೀಗಾಗಿ ಜಾತ್ರಾ ಸಂದರ್ಭದಲ್ಲಿ ದೂರ ದೂರದ ಊರುಗಳಿಂದ ಬಂದು ಭಕ್ತರು ಬಾವಿ ತೀರ್ಥವನ್ನ ಕೊಂಡೊಯ್ಯುತ್ತಾರೆ. ಸಾಲು ಸಾಲಾಗಿ ಬರುತ್ತಿರುವ ಭಕ್ತರು, ದೇವರಿಗೆ ವಿಶೇಷ ಪೂಜೆ, ಕ್ಷೇತ್ರದ ಬಾವಿಯ ನೀರಿಗಾಗಿ ಮುಗಿಬಿದ್ದ ಜನ. ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಶಿರಬೂರು ಎಂಬಲ್ಲಿರುವಂತಹ ಶ್ರೀ ಕೊಡಮಣಿತ್ತಾಯ ದೈವಸ್ಥಾನದ ಜಾತ್ರೆಯ ದೃಶ್ಯ. ಶಿರಬೂರು ಜಾತ್ರೆಗೆ ಭಕ್ತ ಸಾಗರ, ಕ್ಷೇತ್ರದ ಬಾವಿಯ ನೀರಿಗಾಗಿ ಮುಗಿಬಿದ್ದ ಜನ. ಕರಾವಳಿ ಸದ್ಯ ದೈವಸ್ಥಾನಗಳಲ್ಲಿ ಜಾತ್ರೆಗಳ ಸಂಭ್ರಮ. ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಸಿದ್ಧ ಜಾತ್ರೆ ಅಂದ್ರೆ ಅದು ಶಿವರೂರು ಜಾತ್ರೆ. ಆದ್ದರಿಂದ ವಾರ್ಷಿಕ ಜಾತ್ರಾ ಮಹೋತ್ಸವದ 8 ದಿನಗಳ ಕಾಲ ನಡೆಯಲಿದ್ದು ಲಕ್ಷಾಂತರ ಮಂದಿ ಕ್ಷೇತ್ರಕ್ಕೆ ಆಗಮಿಸುತ್ತಾರೆ. ಶಿವರೂರು ಕ್ಷೇತ್ರದ ಬಾವಿಯ ನೀರು ಹಾಗೂ ಮಣ್ಣಿಗೆ ವಿಶೇಷ ಮಹತ್ವವಿದೆ. ಇಲ್ಲಿನ ಬಾವಿಯ ನೀರಿಗೆ ವಿಷವನ್ನೇ ಶಮನಗೊಳಿಸುವಂತಹ ಶಕ್ತಿ ಇದೆ ಎಂಬ ನಂಬಿಕೆ ಈಗಲೂ ಕೂಡ ಬಲವಾಗಿದೆ. ಆದ್ದರಿಂದ ಜಾತ್ರೆಗೆ ಬಂದವರೆಲ್ಲರೂ ಕೂಡ ಬಾವಿಯ ನೀರು ಹಾಗೂ ಕ್ಷೇತ್ರದ ಮಣ್ಣನ್ನ ತಮ್ಮೊಂದಿಗೆ ತೆಗೆದುಕೊಂಡು ಹೋಗ್ತಾರೆ. ಸ್ಥಳೀಯ ವೈದ್ಯರಾದ ತ್ಯಾಂಪಣ್ಣ ಶೆಟ್ಟಿ ತಮ್ಮಲ್ಲಿದ್ದಂತಹ ವಿಷ ಹೀರುವ ಕಲ್ಲನ್ನ ಲೋಕದ ಜನತೆಯ ಒಳಿತಿಗಾಗಿ ಶಿವರೂರು ಕ್ಷೇತ್ರದ ಬಾವಿಗೆ ಹಾಕಿದ್ರಂತೆ. ಹಾಗಾಗಿ ಇಲ್ಲಿನ ಬಾವಿಯ ನೀರಿಗೆ ವಿಶೇಷಮನಕಾರಿ ಶಕ್ತಿ ಅಂತ ಹೇಳಲಾಗ್ತಿದೆ. ತೀರ್ಥ ಪ್ರಸಾದ ಏನು ಅಂತ ಹೇಳಿದ್ರೆ, ಕೆಲವು ಹೊಟ್ಟೆಯಲ್ಲಿ ಹುಣ್ಣುಗಳು, ಮದ್ದು ಬಿದ್ದಿದ್ರೆ, ಎಲ್ಲ ಮುಖದಲ್ಲಿ ಕಳೆ ಇದ್ರೆ ಆ ದೇವರಲ್ಲಿ ಪ್ರಾರ್ಥನೆ ಮಾಡಿ ಆ ತೀರ್ಥನ ತೆಗೆದುಕೊಂಡ್ರೆ ಎಲ್ಲ ಸರಿಯಾಗುತ್ತೆ. ಏನು ಕಾಯಿಲೆ ಏನೇ ಇರಲಿ, ದೇವ್ರ ಮುಂದೆ ಯಾವುದೂ ಇಲ್ಲ. ದೇವರೇ ಮೇನ್ ವೈದ್ಯರು, ಡಾಕ್ಟರ್ ಗಿಕ್ಟರಲ್ಲ. ಮತ್ತೆ ಫಸ್ಟ್ ದೇವ್ರದ್ದು ತೀರ್ಥ ಯಾವ ತರ ನಾವು ತಕೊಳ್ತೀವಿ ಆ ಭಕ್ತಿಯಲ್ಲಿ ನಮ್ದೇನಿದ್ರೆ ಸಹ ಅದು ವಾಸಿಯಾಗಿದೆ. ಆ ತೀರ್ಥದಿಂದ ಎಂತ ಕಾಯಿಲೆಗಳು ಸಹ ಗುಣವಾಗಿದೆ ಅಂತ ನಾನು ಕೇಳಿದ್ದೀನಿ. ಒಟ್ನಲ್ಲಿ ಈಗಲೂ ಕೂಡ ಇಲ್ಲಿ ಲಕ್ಷ ಮಂದಿ ಸೇರ್ತಾರೆ. ಇಲ್ಲಿನ ಬಾವಿಯ ನೀರು ಹಾಗೂ ಮಣ್ಣಿನ ಪವಿತ್ರತೆ ದೈವಗಳ ಕಾರ್ಣಿಕವೇ ಕಾರಣ ಎಂಬುದರಲ್ಲಿ ಯಾವುದೇ ಸಂಶಯವಿಲ್ಲ.
ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆಗೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಅದು ಕರಾವಳಿಯ ಕಾರಣಿಕದ ದೇವಸ್ಥಾನ. ಇಲ್ಲಿ 8 ದಿನ ಜಾತ್ರೋತ್ಸವ ನಡೆಯುತ್ತೆ. ಇಲ್ಲಿನ ಬಾವಿಯ ನೀರಿಗೆ ವಿಷವನ್ನೇ ಶಮನಗೊಳಿಸುವ ಶಕ್ತಿ ಇದೆ ಎನ್ನುವ ನಂಬಿಕೆ ಭಕ್ತರದ್ದು. ಹೀಗಾಗಿ ಜಾತ್ರಾ ಸಂದರ್ಭದಲ್ಲಿ ದೂರ ದೂರದ ಊರುಗಳಿಂದ ಬಂದು ಭಕ್ತರು ಬಾವಿ ತೀರ್ಥವನ್ನ ಕೊಂಡೊಯ್ಯುತ್ತಾರೆ. ಸಾಲು ಸಾಲಾಗಿ ಬರುತ್ತಿರುವ ಭಕ್ತರು, ದೇವರಿಗೆ ವಿಶೇಷ ಪೂಜೆ, ಕ್ಷೇತ್ರದ ಬಾವಿಯ ನೀರಿಗಾಗಿ ಮುಗಿಬಿದ್ದ ಜನ. ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಶಿರಬೂರು ಎಂಬಲ್ಲಿರುವಂತಹ ಶ್ರೀ ಕೊಡಮಣಿತ್ತಾಯ ದೈವಸ್ಥಾನದ ಜಾತ್ರೆಯ ದೃಶ್ಯ. ಶಿರಬೂರು ಜಾತ್ರೆಗೆ ಭಕ್ತ ಸಾಗರ, ಕ್ಷೇತ್ರದ ಬಾವಿಯ ನೀರಿಗಾಗಿ ಮುಗಿಬಿದ್ದ ಜನ. ಕರಾವಳಿ ಸದ್ಯ ದೈವಸ್ಥಾನಗಳಲ್ಲಿ ಜಾತ್ರೆಗಳ ಸಂಭ್ರಮ. ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಸಿದ್ಧ ಜಾತ್ರೆ ಅಂದ್ರೆ ಅದು ಶಿವರೂರು ಜಾತ್ರೆ. ಆದ್ದರಿಂದ ವಾರ್ಷಿಕ ಜಾತ್ರಾ ಮಹೋತ್ಸವದ 8 ದಿನಗಳ ಕಾಲ ನಡೆಯಲಿದ್ದು ಲಕ್ಷಾಂತರ ಮಂದಿ ಕ್ಷೇತ್ರಕ್ಕೆ ಆಗಮಿಸುತ್ತಾರೆ. ಶಿವರೂರು ಕ್ಷೇತ್ರದ ಬಾವಿಯ ನೀರು ಹಾಗೂ ಮಣ್ಣಿಗೆ ವಿಶೇಷ ಮಹತ್ವವಿದೆ. ಇಲ್ಲಿನ ಬಾವಿಯ ನೀರಿಗೆ ವಿಷವನ್ನೇ ಶಮನಗೊಳಿಸುವಂತಹ ಶಕ್ತಿ ಇದೆ ಎಂಬ ನಂಬಿಕೆ ಈಗಲೂ ಕೂಡ ಬಲವಾಗಿದೆ. ಆದ್ದರಿಂದ ಜಾತ್ರೆಗೆ ಬಂದವರೆಲ್ಲರೂ ಕೂಡ ಬಾವಿಯ ನೀರು ಹಾಗೂ ಕ್ಷೇತ್ರದ ಮಣ್ಣನ್ನ ತಮ್ಮೊಂದಿಗೆ ತೆಗೆದುಕೊಂಡು ಹೋಗ್ತಾರೆ. ಸ್ಥಳೀಯ ವೈದ್ಯರಾದ ತ್ಯಾಂಪಣ್ಣ ಶೆಟ್ಟಿ ತಮ್ಮಲ್ಲಿದ್ದಂತಹ ವಿಷ ಹೀರುವ ಕಲ್ಲನ್ನ ಲೋಕದ ಜನತೆಯ ಒಳಿತಿಗಾಗಿ ಶಿವರೂರು ಕ್ಷೇತ್ರದ ಬಾವಿಗೆ ಹಾಕಿದ್ರಂತೆ. ಹಾಗಾಗಿ ಇಲ್ಲಿನ ಬಾವಿಯ ನೀರಿಗೆ ವಿಶೇಷಮನಕಾರಿ ಶಕ್ತಿ ಅಂತ ಹೇಳಲಾಗ್ತಿದೆ. ಆ ತೀರ್ಥ ಪ್ರಸಾದ ಏನು ಅಂತ ಹೇಳಿದ್ರೆ, ಕೆಲವು ಹೊಟ್ಟೆಯಲ್ಲಿ ಹುಣ್ಣುಗಳು, ಮದ್ದು ಬಿದ್ದಿದ್ರೆ, ಎಲ್ಲ ಮುಖದಲ್ಲಿ ಕಳೆ ಇದ್ರೆ ಆ ದೇವರಲ್ಲಿ ಪ್ರಾರ್ಥನೆ ಮಾಡಿ ಆ ತೀರ್ಥನ ತೆಗೆದುಕೊಂಡ್ರೆ ಎಲ್ಲ ಸರಿಯಾಗುತ್ತೆ. ಏನು ಕಾಯಿಲೆ ಏನೇ ಇರಲಿ, ದೇವ್ರ ಮುಂದೆ ಯಾವುದೂ ಇಲ್ಲ. ದೇವರೇ ಮೇನ್ ವೈದ್ಯರು, ಡಾಕ್ಟರ್ ಗಿಕ್ಟರಲ್ಲ. ಮತ್ತೆ ಫಸ್ಟ್ ದೇವ್ರದ್ದು ತೀರ್ಥ ಯಾವ ತರ ನಾವು ತಕೊಳ್ತೀವಿ ಆ ಭಕ್ತಿಯಲ್ಲಿ ನಮ್ದೇನಿದ್ರೆ ಸಹ ಅದು ವಾಸಿಯಾಗಿದೆ. ಆ ತೀರ್ಥದಿಂದ ಎಂತ ಕಾಯಿಲೆಗಳು ಸಹ ಗುಣವಾಗಿದೆ ಅಂತ ನಾನು ಕೇಳಿದ್ದೀನಿ. ಒಟ್ನಲ್ಲಿ ಈಗಲೂ ಕೂಡ ಇಲ್ಲಿ ಲಕ್ಷ ಮಂದಿ ಸೇರ್ತಾರೆ. ಇಲ್ಲಿನ ಬಾವಿಯ ನೀರು ಹಾಗೂ ಮಣ್ಣಿನ ಪವಿತ್ರತೆ ದೈವಗಳ ಕಾರ್ಣಿಕವೇ ಕಾರಣ ಎಂಬುದರಲ್ಲಿ ಯಾವುದೇ ಸಂಶಯವಿಲ್ಲ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆಗೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಅದು ಕರಾವಳಿಯ ಕಾರಣಿಕದ ದೇವಸ್ಥಾನ. ಇಲ್ಲಿ 8 ದಿನ ಜಾತ್ರೋತ್ಸವ ನಡೆಯುತ್ತೆ. ಇಲ್ಲಿನ ಬಾವಿಯ ನೀರಿಗೆ ವಿಷವನ್ನೇ ಶಮನಗೊಳಿಸುವ ಶಕ್ತಿ ಇದೆ ಎನ್ನುವ ನಂಬಿಕೆ ಭಕ್ತರದ್ದು. ಹೀಗಾಗಿ ಜಾತ್ರಾ ಸಂದರ್ಭದಲ್ಲಿ ದೂರ ದೂರದ ಊರುಗಳಿಂದ ಬಂದು ಭಕ್ತರು ಬಾವಿ ತೀರ್ಥವನ್ನ ಕೊಂಡೊಯ್ಯುತ್ತಾರೆ. ಸಾಲು ಸಾಲಾಗಿ ಬರುತ್ತಿರುವ ಭಕ್ತರು, ದೇವರಿಗೆ ವಿಶೇಷ ಪೂಜೆ, ಕ್ಷೇತ್ರದ ಬಾವಿಯ ನೀರಿಗಾಗಿ